ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜಕೀಯ ಅನ್ನೋದು ಒಂದು ಚದುರಂಗದಾಟ. ಇಲ್ಲಿ ಎದುರಾಳಿಯನ್ನ ಮಣಿಸಲು ಕೇವಲ ಬಲವಿದ್ರೆ ಸಾಲದು, ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಮೆದುಳು ಬೇಕು. ತಮಿಳುನಾಡಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹದ್ದೊಂದು ಭೀಕರ ಮೈಂಡ್ ಗೇಮ್ ಮತ್ತು ಹೈ ವೋಲ್ಟೇಜ್ ಡ್ರಾಮಾ ತಮಿಳುನಾಡು ವಿಧಾನಸಭೆಯ 4 ಗೋಡೆಗಳ ಮಧ್ಯೆ ಅಕ್ಷರಶಃ ಸ್ಫೋಟಗೊಂಡಿದೆ. ಹೌದು, ನಿನ್ನೆ ಮೊನ್ನೆವರೆಗೂ ಬೆಳ್ಳಿ ತೆರೆಯ ಮೇಲೆ ವಿಲನ್ ಗಳನ್ನ ಧೂಳಿಪಟ ಮಾಡ್ತಾ ಇದ್ದಂತಹ ತಮಿಳುನಾಡಿನ ಸೂಪರ್ ಸ್ಟಾರ್ ಟಿವಿಕೆ ಪಕ್ಷದ ಅಧಿನಾಯಕ ದಳಪತಿ ವಿಜಯ್ ಅವರು ಒಬ್ಬ ರಾಜಕೀಯ ನಾಯಕನಾಗಿ, ಶಾಸಕನಾಗಿ ಇದೇ ಮೊದಲ ಬಾರಿಗೆ ವಿಧಾನಸಭೆಯೊಳಗೆ ಕಾಲಿಟ್ಟಿದ್ರು. ವಿಜಯ್ ಅವರು ವಿಧಾನಸಭೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಂತೆಯೇ ಇಡೀ ಆಡಳಿತಾರೂಢ ಡಿಎಂಕೆ ಪಾಳೆಯದಲ್ಲಿ ಒಂದು ರೀತಿಯ ನಡುಕ ಶುರುವಾಗಿತ್ತು. ಆದ್ರೆ ವಿಜಯ್ ಅವರನ್ನ ಸುಮ್ಮನೆ ಬಿಡಲು ಡಿಎಂಕೆ ಸರ್ಕಾರ ತಯಾರಾಗಿರಲಿಲ್ಲ. ವಿಜಯ್ ಅವರು ಎದುರುಗಡೆ ಕುಳಿತಿರುವಾಗಲೇ ತಮಿಳುನಾಡಿನ ಉಪಮುಖ್ಯಮಂತ್ರಿ ಹಾಗೂ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ತಕ್ಷಣ ಎದ್ದು ನಿಂತು ಒಂದು ಭಾರಿ ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲೇಬೇಕು ಎನ್ನುವ ಆ ವಿವಾದಾತ್ಮಕ ಹೇಳಿಕೆಯನ್ನ ಉದಯನಿಧಿ ಸ್ಟಾಲಿನ್ ಅವರು ವಿಜಯ್ ಅವರ ಕಣ್ಣಿಗೆ ಕಣ್ಣಿಟ್ಟು ವಿಧಾನಸಭೆಯಲ್ಲಿ ಮತ್ತೆ ಗುಡುಗಿದ್ದಾರೆ. ಅಷ್ಟಕ್ಕೂ ವಿಜಯ್ ಅವರು ವಿಧಾನಸಭೆಗೆ ಬಂದು ಮೊದಲ ದಿನವೇ ಉದಯನಿಧಿ ಸ್ಟಾಲಿನ್ ಈ ಸನಾತನ ಧರ್ಮದ ವಿವಾದವನ್ನ ಮತ್ತೆ ಕೆದಕಿದ್ಯಾಕೆ? ಇದು ಕೇವಲ ಒಂದು ಹೇಳಿಕೆಯೋ ಅಥವಾ ದಳಪತಿ ವಿಜಯ್ ಅವರು ಇಡೀ ರಾಜಕೀಯ ಭವಿಷ್ಯವನ್ನ ಅಂತ್ಯಗೊಳಿಸಲು ಡಿಎಂಕೆ ಹೆಣೆದಿರುವಂತಹ ಭೀಕರ ರಾಜಕೀಯ ಟ್ರಾಪ್ ಆಗಿತ್ತ? ಸನಾತನ ಧರ್ಮದ ಬಗ್ಗೆ ವಿಜಯ್ ಮೌನ ವಹಿಸಿದರೆ ಏನಾಗುತ್ತೆ, ವಿರೋಧಿಸಿದ್ರೆ ಏನಾಗುತ್ತೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಲ್ಲಿ ದ್ರಾವಿಡ ರಾಜಕಾರಣದ ಈ ಕರಾಳ ಚದುರಂಗದಾಟದ ಪ್ರತಿಯೊಂದು ಗುಟ್ಟನ್ನ ಎಳಿಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಸನಾತನ ಧರ್ಮದ ಬಗ್ಗೆ ಮಾತನಾಡಿದ ಉದಯನಿಧಿ ಸ್ಟಾಲಿನ್ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಮೊದಲು ನಾವು ವಿಧಾನಸಭೆಯಲ್ಲಿ ದಳಪತಿ ವಿಜಯ್ ಅವರ ಎಂಟ್ರಿ ಹೇಗಿತ್ತು ಅನ್ನೋದನ್ನ ನೋಡಬೇಕಾಗುತ್ತೆ. ಎಂಜಿಆರ್, ಜಯಲಲಿತಾ ಮತ್ತು ಕರುಣಾನಿಧಿ ಅವರ ನಂತರ ಈ ಮಟ್ಟದ ಮಾಸ್ ಫಾಲೋಯಿಂಗ್ ಇರುವಂತಹ ಏಕೈಕ ನಾಯಕ ಅಂದ್ರೆ ಅದು ದಳಪತಿ ವಿಜಯ್ ಅವರು. ತಮ್ಮ ಟಿವಿಕೆ ಪಕ್ಷವನ್ನ ಸ್ಥಾಪಿಸಿ ಭಾರಿ ಬಹುಮತದೊಂದಿಗೆ ವಿಧಾನಸಭೆ ಪ್ರವೇಶಿಸಿದಾಗ ಇಡೀ ತಮಿಳುನಾಡಿನ ಕಣ್ಣು ಅವರ ಮೇಲಿತ್ತು. ವಿಧಾನಸಭೆಯಲ್ಲಿ ಅವರು ಕುಳಿತಿದ್ದ ಆ ಸೈಲೆಂಟ್ ಲುಕ್, ಅವರ ಒಂದೊಂದು ಹೆಜ್ಜೆಯು ಕೂಡ ಆಡಳಿತಾರೂಢ ಡಿಎಂಕೆ ಮತ್ತು ಎಐಡಿಎಂಕೆ ನಾಯಕರ ನಿದ್ದೆಯನ್ನ ಗೆಡಿಸಿತ್ತು. ಯಾಕಂದ್ರೆ ವಿಜಯ್ ಕೇವಲ ಒಬ್ಬ ನಟನಾಗಿ ಬಂದಿಲ್ಲ, ಅವರು ತಮಿಳುನಾಡಿನ ಯುವ ಮತದಾರರ ಪ್ರಶ್ನಾತೀತ ನಾಯಕನಾಗಿ ಬಂದಿದ್ದಾರೆ. ಇಷ್ಟು ವರ್ಷಗಳ ಕಾಲ ತಮಿಳುನಾಡನ್ನ ಆಳಿದ ಈ ದ್ರಾವಿಡ ಪಕ್ಷಗಳಿಗೆ ಈಗ ಅತಿ ದೊಡ್ಡ ಕಂಟಕವಾಗಿ ವಿಜಯ್ ಬೆಳೆದು ನಿಂತಿದ್ದಾರೆ. ಹೀಗಾಗಿಯೇ ವಿಜಯ್ ಅವರನ್ನ ಆರಂಭದಲ್ಲೇ ಕಟ್ಟಿ ಹಾಕಲು, ಅವರನ್ನ ಜನರ ಮುಂದೆ ವಿಲನ್ ಆಗಿ ಮಾಡಲು ಡಿಎಂಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿತ್ತು. ಆ ಮಾಸ್ಟರ್ ಪ್ಲಾನ್ ಹೆಸರೇ ಸನಾತನ ಧರ್ಮದ ಅಸ್ತ್ರ. ವಿಧಾನಸಭೆ ಕಲಾಪ ನಡೆಯುತ್ತಿದ್ದಾಗ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರು ಎದ್ದು ನಿಲ್ತಾರೆ. ಅವರು ತಮ್ಮ ಭಾಷಣದಲ್ಲಿ ಬೇಕಂತಲೇ ಉದ್ದೇಶ ಪೂರ್ವಕವಾಗಿ ವಿಜಯ್ ಅವರ ಮುಖವನ್ನ ನೋಡುತ್ತಾರೆ ಆ ಮಾತನ್ನ ಹೇಳ್ತಾರೆ. ಪೆರಿಯಾರ್ ಅವರ ಆಶೀರ್ವಾದಗಳೇ ನಮ್ಮ ಪಕ್ಷದ ಉಸಿರು. ಸನಾತನ ಧರ್ಮ ಎನ್ನುವುದು ಅಸಮಾನತೆಯ ಸಂಕೇತ, ಜಾತಿ ವ್ಯವಸ್ಥೆಯ ಬೇರು. ಹೀಗಾಗಿ ಸನಾತನ ಧರ್ಮವನ್ನ ಬೇರು ಸಹಿತ ನಿರ್ಮೂಲನೆ ಮಾಡುವುದು ನಮ್ಮ ಗುರಿ. ಆದ್ದರಿಂದ ನಾವು ಒಂದು ಹೆಜ್ಜೆಯೂ ಕೂಡ ಹಿಂದೆ ಸರಿಯೋದಿಲ್ಲ ಅಂತ ಗುಡುಗಿದ್ದಾರೆ. ಸ್ನೇಹಿತರೆ, ಉದಯನಿಧಿ ಸ್ಟಾಲಿನ್ ಅವರು ಈ ಮಾತನ್ನ ಹೇಳಿದ್ದು ಇದೇ ಮೊದಲೇನಲ್ಲ. ಆದ್ರೆ ವಿಜಯ್ ಅವರು ವಿಧಾನಸಭೆಯಲ್ಲಿದ್ದಾಗ ಅವರ ಎದುರೇ ಈ ಮಾತನ್ನ ಹೇಳಿದರ ಹಿಂದೆ ಒಂದು ಭಾರಿ ದೊಡ್ಡ ಷಡ್ಯಂತರ ಅಡಗಿದೆ. ಅದುವೇ ವಿಜಯ್ ಅವರನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸುವ ಪ್ಲಾನ್. ಉದಯನಿಧಿ ಸ್ಟಾಲಿನ್ ಅವರು ಈ ಹೇಳಿಕೆ ನೀಡುವ ಮೂಲಕ ದಳಪತಿ ವಿಜಯ್ ಅವರ ಕುತ್ತಿಗೆಗೆ ಒಂದು ಉರುಳನ್ನ ಹಾಕಿದ್ದಾರೆ. ಈಗ ವಿಜಯ್ ಅವರ ಮುಂದೆ ಕೇವಲ 2 ದಾರಿಗಳಿವೆ. ಆ 2 ದಾರಿಗಳು ಅತ್ಯಂತ ಅಪಾಯಕಾರಿಗಳಾಗಿವೆ. ಹಾಗಾದ್ರೆ ಆ ದಾರಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ದಾರಿ 1 ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನ ವಿರೋಧಿಸುವುದು. ಒಂದ್ ವೇಳೆ ವಿಜಯ್ ಎದ್ದು ನಿಂತು ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬಾರದು, ಅದು ಹಿಂದೂಗಳ ನಂಬಿಕೆ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನ ವಿರೋಧಿಸಿದರೆ ಏನಾಗುತ್ತೆ ಗೊತ್ತಾ? ತಕ್ಷಣವೇ ಡಿಎಂಕೆ ನಾಯಕರು ವಿಜಯ್ ಅವರನ್ನ ಇವರು ಪೆರಿಯಾರ್ ವಿರೋಧಿ, ಇವನು ದ್ರಾವಿಡ ವಿರೋಧಿ, ಇವನು ಬಿಜೆಪಿ ಬಿ ಟೀಮ್, ಆರ್ಎಸ್ಎಸ್ ನ ಏಜೆಂಟ್ ಅಂತ ಇಡೀ ತಮಿಳುನಾಡಿನಾದ್ಯಂತ ಬ್ರಾಂಡ್ ಮಾಡ್ಬಿಡ್ತಾರೆ. ತಮಿಳುನಾಡಿನ ದ್ರಾವಿಡ ವೋಟ್ ಬ್ಯಾಂಕ್ ಕಂಪ್ಲೀಟ್ ಆಗಿ ವಿಜಯ್ ವಿರುದ್ಧ ತಿರುಗಿ ಬೀಳುವಂತೆ ಮಾಡುವುದು ಡಿಎಂಕೆಯ ಅಸಲಿ ಪ್ಲಾನ್ ಆಗಿದೆ. ಇನ್ನು ದಾರಿ 2 ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನ ಬೆಂಬಲಿಸುವುದು ಅಥವಾ ಮೌನ ವಹಿಸುವುದು. ಒಂದ್ ವೇಳೆ ವಿಜಯ್ ಅವರು ಸೈಲೆಂಟ್ ಆಗಿ ಕುಳಿತರೆ ಅಥವಾ ಉದಯನಿಧಿ ಸ್ಟಾಲಿನ್ ಮಾತಿಗೆ ತಲೆದೂಗಿದ್ರೆ ಏನಾಗುತ್ತೆ? ತಮಿಳುನಾಡಿನಲ್ಲಿ ಕೋಟ್ಯಾಂತರ ಹಿಂದುತ್ವವಾದಿಗಳು, ದೇವಸ್ಥಾನಗಳಿಗೆ ಹೋಗುವ ಭಕ್ತರು ಮತ್ತು ಮಹಿಳಾ ಮತದಾರರು ವಿಜಯ್ ವಿರುದ್ಧ ರೊಚ್ಚಿ ಹೇಳ್ತಾರೆ. ವಿಜಯ್ ಕೂಡ ಡಿಎಂಕೆ ಯಂತೆಯೇ ಹಿಂದೂ ವಿರೋಧಿ, ಇವನಿಗೆ ನಮ್ಮ ವೋಟ್ ಬೇಡ ಎನ್ನುವ ಸಂದೇಶ ರವಾನೆಯಾಗುತ್ತೆ. ಇದರಿಂದ ವಿಜಯ್ ಅವರ ಇಮೇಜ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ. ನೋಡಿದ್ರೆ ಸ್ನೇಹಿತರೆ, ಡಿಎಂಕೆ ಎಂತಹ ಡೇಂಜರಸ್ ಗೇಮ್ ಪ್ಲೇ ಮಾಡಿದೆ ಅಂತ. ಮಾತನಾಡಿದ್ರು ಅಪಾಯ, ಸುಮ್ಮನಿದ್ರು ಕೂಡ ಅಪಾಯ. ಇದೇ ಕಾರಣಕ್ಕೆ ಉದಯನಿಧಿ ಸ್ಟಾಲಿನ್ ಅವರು ವಿಧಾನಸಭೆಯಲ್ಲಿ ವಿಜಯ್ ಎದುರೇ ಈ ಬೆಂಕಿಯ ಚುಂಡನ್ನ ಎಸೆದಿದ್ದಾರೆ. ಡಿಎಂಕೆ ಹೆಣೆದಿದ್ದಂತಹ ಈ ಟ್ರಾಪ್ ಅನ್ನ ದಳಪತಿ ವಿಜಯ್ ಅವರು ಬಹಳ ಬೇಗ ಅರ್ಥ ಮಾಡ್ಕೊಂಡಿದ್ರು. ವಿಜಯ್ ಅವರ ರಾಜಕೀಯ ಸಿದ್ಧಾಂತ ಬಹಳ ಸ್ಪಷ್ಟವಾಗಿದೆ. ಅವರು ತಮ್ಮ ಮೊದಲ ಭಾಷಣದಲ್ಲಿಯೇ ನಾನು ಪೆರಿಯಾರ್ ಅವರ ಸಾಮಾಜಿಕ ನ್ಯಾಯವನ್ನ ಒಪ್ಪುತ್ತೇನೆ, ಆದರೆ ಅವರ ನಾಸ್ತಿಕವಾದವನ್ನ ಅಂದ್ರೆ ದೇವರ ವಿರೋಧಿಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ
ಅಂದ್ರೆ ಎಲ್ಲರಿಗೂ ಸಮಾನತೆ, ಎಲ್ಲರ ಧರ್ಮಕ್ಕೂ ಗೌರವ ಎನ್ನುವುದು ವಿಜಯವರ ಪಾಲಿಸೆ. ವಿಧಾನಸಭೆಯಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ಬಗ್ಗೆ ಕೆಣಕಿದಾಗ ವಿಜಯ್ ಅವರು ಯಾವುದೇ ರಿಯಾಕ್ಷನ್ ಕೊಡದೆ ಸಂಪೂರ್ಣವಾಗಿ ಸೈಲೆಂಟ್ ಆಗಿ ಕುಳಿತಿದ್ರು. ಈ ಮೌನವೇ ವಿಜಯ್ ಅವರು ಡಿಎಂಕೆ ಕೊಟ್ಟಂತಹ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ವಿಜಯ್ ಅವರು ಈ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ನಿಮ್ಮ ಈ ಕೀಳು ಮಟ್ಟದ ಧಾರ್ಮಿಕ ರಾಜಕಾರಣಕ್ಕೆ, ಧರ್ಮವನ್ನ ಒಡೆಯುವ ಈ ಷಡ್ಯಂತ್ರಕ್ಕೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ನನ್ನ ಗುರಿ ತಮಿಳುನಾಡಿನ ಯುವಕರಿಗೆ ಉದ್ಯೋಗ, ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ರಾಜ್ಯದ ಅಭಿವೃದ್ಧಿಯೇ ಹೊರತು ನಿಮ್ಮ ಈ ಸನಾತನ ಜಗಳವಲ್ಲ ಅಂತ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಉದಯನಿಧಿ ಸ್ಟಾಲಿನ್ ಅವರ ಈ ಹೇಳಿಕೆ ಕೇವಲ ತಮಿಳುನಾಡಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ದೆಹಲಿಯ ಮಟ್ಟದಲ್ಲಿ, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸನಾತನ ಧರ್ಮದ ಬಗ್ಗೆ ಡಿಎಂಕೆ ಮತ್ತೆ ಮತ್ತೆ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇರುವುದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಒಕ್ಕೂಟಕ್ಕೆ ಭಾರಿ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಮುಂಬರುವ ದಿನಗಳಲ್ಲಿ ತಮಿಳುನಾಡಿನ ರಾಜಕೀಯ ಸಂಪೂರ್ಣವಾಗಿ ತ್ರಿಕೋನ ಸ್ಪರ್ಧೆಯಾಗಿ ಬದಲಾಗುತ್ತೆ. ಒಂದೆಡೆ ದ್ರಾವಿಡ ಸಿದ್ಧಾಂತದ ಡಿಎಂಕೆ, ಇನ್ನೊಂದೆಡೆ ಹಿಂದುತ್ವದ ಅಲಿಯೊಂದಿಗೆ ಬಿಜೆಪಿ ಮತ್ತು ಈ ಎರಡು ಸಿದ್ಧಾಂತಗಳ ಮಧ್ಯೆ ಸೆಕ್ಯುಲರ್ ಮತ್ತು ಡೆವಲಪ್ಮೆಂಟ್ ಅಜೆಂಡಾಗಳೊಂದಿಗೆ ದಳಪತಿ ವಿಜಯ್ ಅವರ ಟಿವಿಕೆ. ಡಿಎಂಕೆ ನಾಯಕರು ವಿಜಯ್ ಅವರನ್ನ ಹಣಿಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಜಯ್ ಅವರ ಹಿಂದಿರುವಂತಹ ಆ ಕೋಟ್ಯಾಂತರ ಯುವ ಪಡೆ ತಮಿಳುನಾಡಿನಲ್ಲಿ ಒಂದು ಹೊಸ ಇತಿಹಾಸವನ್ನ ಬರೆಯಲು ಸಜ್ಜಾಗಿ ನಿಂತಿದೆ ಎನ್ನುವುದು ಮಾತ್ರ ಅಕ್ಷರಶಃ ಸತ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕೀಯದಲ್ಲಿ ಯಾರು ಬೇಕಾದ್ರೂ ಟ್ರ್ಯಾಪ್ ಅನ್ನ ಹೆಣಿಬಹುದು, ಕುತಂತ್ರಗಳನ್ನ ಮಾಡಬಹುದು, ಆದ್ರೆ ಅಂತಿಮವಾಗಿ ಗೆಲ್ಲುವುದು ನಾಯಕರ ತಾಳ್ಮೆ ಮತ್ತು ಅವರ ಬದ್ಧತೆ. ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ವಿಚಾರವನ್ನ ಕೆದಕಿ ವಿಜಯ್ ಅವರನ್ನ ಬಲಿಪಶು ಮಾಡಲು ಹೋಗಿ ತಾವೇ ಈಗ ರಾಷ್ಟ್ರ ಮಟ್ಟದಲ್ಲಿ ವಿವಾದಕ್ಕೆ ಗುರಿಯಾಗಿದ್ದಾರೆ. ಇತ ವಿಜಯ್ ಅವರು ತಮ್ಮ ತಾಳ್ಮೆಯ ಮೂಲಕ ತಾವು ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲ, ರಿಯಲ್ ಲೈಫ್ ರಾಜಕೀಯದಲ್ಲೂ ಕೂಡ ದಳಪತಿ ಎನ್ನುವುದನ್ನ ಸಾಬೀತುಪಡಿಸಿದ್ದಾರೆ. ಸೊ ನಿಮ್ಗೇನನ್ಸುತ್ತೆ? ವಿಧಾನಸಭೆಯಲ್ಲಿ ದಳಪತಿ ವಿಜಯ್ ಎದುರೇ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ಬಗ್ಗೆ ಮಾತನಾಡಿದ್ದು ವಿಜಯ್ ಅವರನ್ನ ಹಿಂದೂ ವಿರೋಧಿ ಅಥವಾ ದ್ರಾವಿಡ ವಿರೋಧಿ ಎಂದು ಬ್ರ್ಯಾಂಡ್ ಮಾಡಲು ಹೆಣೆದ ಅತಿ ದೊಡ್ಡ ಪ್ಲಾನ್ ಅಂತ ನಿಮ್ಗನ್ಸುತ್ತಾ? ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿರುವಂತಹ ಡಿಎಂಕೆ ನಾಯಕರ ಅಹಂಕಾರದ ಹೇಳಿಕೆಗಳು ತಮಿಳುನಾಡಿನ ಸಂಸ್ಕೃತಿಗೆ ಮಾಡುವ ಅವಮಾನ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳ ದಶಕಗಳ ಭ್ರಷ್ಟಾಚಾರವನ್ನ ಕೊನೆಗಾಣಿಸಿ ದಳಪತಿ ವಿಜಯ್ ಅವರು ತಮಿಳುನಾಡಿನ ಇತಿಹಾಸವನ್ನ ಬದಲಾಯಿಸುವ ನಾಯಕರಾಗಿ ಬೆಳೀತಾರೆ ಎನ್ನುವ ವಿಶ್ವಾಸ ನಿಮ್ಮಲ್ಲಿದ್ಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ದಕ್ಷಿಣ ಭಾರತದ ರಾಜಕೀಯದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ಷಡ್ಯಂತ್ರಗಳು, ಎಲೆಕ್ಷನ್ ಲೆಕ್ಕಾಚಾರಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಜೊತೆಗೆ ಮುಂದೆ ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋವನ್ನ ಮಾಡ್ತೇನೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ರೋಚಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ದೇಶದ ರಾಜಕೀಯದ ಅಸಲಿ ಆಟವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.